ಜನಾಬರೇ, ಸುಬ್ಬು ಏನಾದ್ರು ಫೋನ್ ಮಾಡಿದ್ನ? ಇಲ್ಲ ಯಜಮಾನ್ರೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಪಾಪ, ಅವ್ನು ಕಾಲ್ ಮಾಡೋಷ್ಟು ಪುರ್ಸತ್ತಿಲ್ವೋ ಏನೋ. ಪುರ್ಸತ್ತಿಲ್ದಿರೋ ಕೆಲಸ ಅವನಿಗೇನಿರುತ್ತೆ ಅಲ್ಲಿ? ಅವ್ನ ಮಗುನ್ ತಾನೇ ಬಿಡಕ್ಕೆ ಹೋಗಿದ್ದಾನೆ. ಮಗುನ್ ಬಿಡಬೇಕು, ಬರಬೇಕಪ್ಪ. ಮಗುನ ಬಿಟ್ಟು ತಕ್ಷಣ ಬರೋದಕ್ಕಾಗದೇ ಇರ್ಬೋದು. ಸುಬ್ಬು ಮಗುನ ಕರ್ಕೊಂಡು ಹೋಗಿ ಬಿಟ್ಟಿರೋದಕ್ಕೆ ಆ ಮನೆಯವರೆಲ್ಲ ಸಂತೋಷ ಪಟ್ಟಿರ್ತಾರೆ. ಸುಬ್ಬುನ ಹಾಡಿ ಹೊಗಳ್ತಿರ್ತಾರೆ. ಸುಬ್ಬುನೇ ದೇವ್ರು ಅಂತಾನು ಅಂದ್ಕೊಂಡಿರ್ತಾರೆ. ಒಂದೆರಡು ದಿನ ಇದ್ಬಿಟ್ಟು ಹೋಗಿ ಅಂತ ಹೇಳಿರ್ಬೋದಲ್ವಾ? ಹಾಗಿದ್ಮೇಲೆ ಅವನೊಂದು ಫೋನ್ ಮಾಡಬೇಕಲ್ಲ. ಅವನು ಹೇಗಿದನು, ಅಲ್ಲಿ ಪರಿಸ್ಥಿತಿ ಏನೋ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಯಾವಾಗ ಬರ್ತೀನಿ ಅಂತ ಹೇಳ್ಬೇಕು ತಾನೆ. ಯಾವಾಗ ಬರ್ತಾನೆ ಏನು ಅಂತ ಗೊತ್ತಿಲ್ಲ ಯಜಮಾನ್ರೆ, ಆದರೆ ಅವನಲ್ಲಿ ಹೇಗಿರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಅವನು ಆರಾಮಾಗಿ ನೆಮ್ಮದಿಯಾಗಿ ಜಿಮ್ ಅಂತ ಇರ್ತಾನೆ. ಅವನಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿರ್ತಾನೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೆಂಗೆ ಹೇಳ್ತೀರಾ ಮಾವ? ಅದಕ್ಕೊಂದು ಲೆಕ್ಕಾಚಾರ ಇದೆ ಶ್ರಾವಣಿಮ್ಮ. ಮನೇಲಿ ಇರುವೆ ಸಾಲು ಕಾಣ್ತಾ ಇದೆ ಅಂದರೆ ಅದರ್ಥ ಸಿಹಿ ಇದೆ ಅಂತ ಅರ್ಥ. ಪುಟ್ಟ ಮಗು ಅಳ್ತಾ ಇಲ್ಲ ಅಂದರೆ ಅದರ್ಥ ಅದು ಕೈಯಲ್ಲಿ ಚಾಕ್ಲೇಟ್ ಇದೆ ಅಂತ. ಹಾಗಾದ್ರೆ ಏನು ಸುಬ್ಬು ಚಾಕ್ಲೇಟ್ ತಿನ್ನಕ್ಕೆ ಹೋಗಿದ್ದಾನೆ? ಅಯ್ಯೋ, ಹಾಗಲ್ಲ ಯಜಮಾನ್ರೆ. ಸುಬ್ಬು ಜೊತೆಯಲ್ಲಿ ಕಾಂತಮ್ಮನೂ ಹೋಗಿದಾರಲ್ಲ. ಕಾಂತಮ್ಮನ ಬುದ್ಧಿ ನಮಗೆ ಗೊತ್ತೇ ಇಲ್ವೇ? ಆ ಮನೇಲಿ ಕಷ್ಟ ಅಂತ ಇದ್ದಿದ್ರೆ ಕಾಂತಮ್ಮನವರು ಒಂದು ಕ್ಷಣನೂ ಅಲ್ಲಿ ಇರ್ತಿರ್ಲಿಲ್ಲ. ಹೊರಡೋಣ ನಡಿ ಅಂತ ಸುಬ್ಬನ ಕರ್ಕೊಂಬಂದ್ಬಿಟ್ಟಿರೋಳು. ಇವ್ರಿಗೆ ಆ ಮನೇಲಿ ರಾಜ್ಯ ಮರ್ಯಾದೆ ಸಿಕ್ಕಿರುತ್ತೆ. ಮನೇಲಿ ಎಲ್ಲರೂ ಅವ್ರಿಗೆ ಸತ್ಕಾರ ಮಾಡ್ತಿರ್ತಾರೆ. ಅದಕ್ಕೆ ಕಾಂತಮ್ಮ ತುಡುಕ್ ಪಿಟಿಕ್ ಅಂತ ಇಲ್ಲ. ಇಷ್ಟು ದಿನ ಆದರೂ ಅವ್ರು ವಾಪಸ್ ಬಂದಿಲ್ಲ ಅಂದರೆ ಈ ಲೆಕ್ಕಾಚಾರ ಎಲ್ಲ ಯೋಚನೆ ಮಾಡಿದ್ರೆ ಸುಬ್ಬು ಅಲ್ಲಿ ರಾಜ ಮರ್ಯಾದನ್ನ ಅನುಭವಿಸ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರ್ತಾನೆ. ಈಗ ಸಮಾಧಾನ ಆಯ್ತು ಪದು. ಸುಬ್ಬು ಅಲ್ಲಿ ಸಂತೋಷವಾಗಿರ್ತಾನೆ ಅಂದ್ರೆ ಅದೇ ನಮಗೂ ಖುಷಿ ಅಲ್ವಾ? ಏನಾಯ್ತಮ್ಮ ಶ್ರಾವಣಿ? ಅಲ್ಲಿ ಸುಬ್ಬು ಸಂತೋಷವಾಗಿದ್ದಾನೆ ಅಂದಮೇಲೆ ನೀನು ಸಂತೋಷವಾಗಿರ್ಬೇಕಪ್ಪ. ನಿನ್ ಕಣ್ಣಲ್ಲಿ ಯಾಕೆ ನೀರು? ಅಯ್ಯೋ ಶ್ರಾವಣಿ ಮೊರೆ, ಏನಾಯ್ತು? ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಅಲ್ಲ ಮಾವ, ಸುಬ್ಬುಗೆ ಅಲ್ಲಿ ರಾಜವೈಭೋಗನೇ ಸಿಗ್ತಾ ಇರ್ಬೋದು, ಎಲ್ರೂ ಅವನಿಗೆ ಸತ್ಕಾರನೇ ಮಾಡ್ತಿರ್ಬೋದು. ಆದ್ರೆ ಅವನು ನನ್ನ ಬಿಟ್ಟು ಅಲ್ಲಿ ಒಬ್ನೇ ಸಂತೋಷವಾಗಿ ನೆಮ್ಮದಿಯಾಗಿರೋದಕ್ಕೆ ಹೇಗ್ ಸಾಧ್ಯ ಮಾವ? ಹಾಗೇನಾದ್ರೂ ಅವನು ಸಂತೋಷವಾಗಿದ್ದಾನೆ ಅಂದ್ರೆ ಅವನು ನನ್ನನ್ನು ಮರ್ತೆ ಹೋಗ್ಬಿಟ್ಟಿದ್ದಾನೆ ಅಂತಾನೆ ಅರ್ಥ. ನಾನೇ ದಡ್ಡಿ, ಅವನಿಗೋಸ್ಕರ ಕಾಯ್ತಾ ಕಣ್ಣೀರ್ ಹಾಕ್ತಾ ಕೂತಿದ್ದೀನಿ. ಶ್ರಾವಣಿ, ನಮ್ಮ ಮಾತಿನ ಅರ್ಥ ಅದಲ್ಲ. ಸುಬ್ಬು ಅಲ್ಲಿ ಆರಾಮಾಗಿದನೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ? ಗೊತ್ತಾಗ್ಬೇಕಂದ್ರೆ ಅವ್ನು ಕಾಲ್ ಮಾಡ್ಬೇಕಲ್ವಾ ಅಮ್ಮ? ಅವ್ನು ಇಲ್ಲಿಂದ ಹೋಗಿ ಎಷ್ಟು ದಿನ ಆಯ್ತು? ಒಂದ್ಸಲನೂ ಮಾತಾಡಿಲ್ಲ. ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಯಾಕೆ? ಅವನಿಗೆ ನನ್ನ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅಥವಾ ಅಲ್ಲಿ ಸತ್ಕಾರ ಎಲ್ಲ ಜಾಸ್ತಿ ಆಗಿ ನನ್ನ ಮೇಲಿರೋ ಪ್ರೀತಿನ ಕಡಿಮೆ ಆಗೋಗ್ಬಿಡಿದ್ಯಾ? ಛೆ, ಹಾಗೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಶ್ರಾವಣಿಯಮ್ಮ. ಸುಬ್ಬುಗೆ ನಿಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗೋದು, ಆಕಾಶದಲ್ಲಿರೋ ನಕ್ಷತ್ರ ಕಮ್ಮಿ ಆಗೋದು ಎರಡೂ ಒಂದೇನೆ. ಆಕಾಶದಲ್ಲಿ ನಕ್ಷತ್ರಗಳು ಒಂದೊಂದ್ಸಲಿ ಕಾಣದೇ ಇರ್ಬೋದು, ಮೋಡದಿಂದೆ ಮರೆಯಾಗಿರ್ಬೋದು. ಆಕಾಶ ತಿಳಿಯಾದ್ಮೇಲೆ ನಕ್ಷತ್ರಗಳು ಕಾಣಲೇಬೇಕಲ್ವಾ? ಕರೆಕ್ಟ್ ಶ್ರಾವಣಿ. ಸುಬ್ಬುಗೂ ಆ ಮೋಡದ ಸಮಸ್ಯೆ ಇದೆಯೋ ಏನು? ಅಲ್ಲಿನ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳದೆ ಅವನ ದೂರದು ತಪ್ಪಮ್ಮ. ಅದೇನು ಸರಿನೇ ಅಪ್ಪ, ಆದ್ರೆ ಅಲ್ಲಿನ ಪರಿಸ್ಥಿತಿ ನಮಗ್ ಗೊತ್ತಾಗ್ಬೇಕಂದ್ರೆ ಅವ್ನು ನಮಗ್ ಕಾಲ್ ಮಾಡ್ಬೇಕು, ನಮಗ್ ಹೇಳ್ಬೇಕು.